ಏನು ಅಂತ ಜನ ತರ್ಕಿಸ್ತಾರೆ. ಆದರೆ ಅವರದಾಗಿರ್ತಾರೋ ಇಲ್ಲವೋ ಗೊತ್ತಿಲ್ಲ. ಯಾಕೆಂದರೆ ಮುಖ ನಿಷ್ಠುರವಾಗಿ ಕಂಡಾಗ ತುಂಬ ಕೆಟ್ಟವನಿರಬೇಕು ಅಂತ ಯೋಚನೆ ಮಾಡೋ ಜನ ಇದ್ದಾರೆ. ಮುಖ ಲವಲವಿಕೆಯಿಂದ ಇದ್ದರೆ ಸಜ್ಜನ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಜನ ಅದಕ್ಕೆ ವ್ಯತಿರಿಕ್ತವಾಗಿರ್ಬೋದು. ಆದರೆ ಒಬ್ಬರ ಮುಖ ನೋಡಿದಾಗ ಅವರು ಇದೇ ಇರಬೇಕು ಅಂತ ತರ್ಕಿಸಿದಾಗ ಅವರು ಅದೇ ಆಗಿದ್ದಾರೆ ಅಂತಾದರೆ ಅವರಿಗೆ ಆ ವಿದ್ಯೆ ಸಿದ್ಧಿಸಿದೆ ಅಂತ ಅರ್ಥ. ಈ ಮಾತನ್ನು ಯಾಕೆ ನಿಮ್ಮ ಮುಂದೆ ಹೇಳಬೇಕು ಅಂತಂದರೆ, ಒಬ್ಬ ಸಂಗೀತ ನಿರ್ದೇಶಕನ ಮುಖವನ್ನು ನೋಡಿದಾಗ ಅಲ್ಲೊಂದಿಷ್ಟು ನವಿರು ಭಾವಗಳು ಕಾಣಿಸಿಕೊಂಡ್ರೆ ಅವನ ಆಂತರ್ಯದ ಸಂಸ್ಕಾರ ಮುಖದಲ್ಲಿ ಅಭಿವ್ಯಕ್ತಿಗೊಳ್ಳುತ್ತದೆ ಅಂತ ನಂಬುತ್ತೇನೆ. ಆ ದೃಷ್ಟಿಯಿಂದ ನಿಮ್ಮನ್ನು ನಾನು ಇವತ್ತು ಮೊದಲು ನೋಡ್ತಾ ಇದ್ದೇನೆ. ಇಲ್ಲಿ ನೋಡಿದ್ರೆ ನಿಮ್ಮನ್ನು ಸಂಗೀತ ನಿರ್ದೇಶಕರಾಗಿ ನೀವು ಸೇವೆಯನ್ನು ಸಲ್ಲಿಸಿದ ಉಲ್ಲೇಖ ಇಲ್ಲಿದೆ. ತಾಯಿ ಶಾರದೆಯನ್ನು ಪ್ರಾರ್ಥಿಸ್ತಾ ನಿರಂತರವಾಗಿ ನಿಮ್ಮ ಕಾಯಕ ನಡೀಲಿ ಅನ್ನೋ ಹಾರೈಕೆಯನ್ನು ಮಾಡುತ್ತಾ ಈ ಸಂಗೀತ ಸಮಾರೋಪದ ಕಾರ್ಯಕ್ರಮದಲ್ಲಿ ಆಶೀರ್ವಾದದ 4 ಮಾತುಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ. ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರಿಗೂ, ಕೇಳುಗರಿಗೂ ಹಾಗೂ ಇಂಥ ಒಂದು ಸುಂದರವಾದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 40 ಗಂಟೆಗಳ ಕಾಲ ಅವಿರತವಾಗಿ ಹಾಡಿ ಈ ಒಂದು ರೆಕಾರ್ಡನ್ನು ಪಡ್ಕೊಂಡಿರುವಂತಹ ಎಲ್ಲ ಉದಯೋನ್ಮುಖ ಹಾಗೂ ಹೆಸರಾಂತ ಗಾಯಕರಿಗೂ ಐ ರಿಯಲಿ ಕಂಗ್ರ್ಯಾಚುಲೇಟ್ ಆ್ಯಂಡ್ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಒಂದು ವಿಷಯ ನನಗೆ ಟು ಸ್ಟಾರ್ಟ್ ವಿತ್, ದ ಒನ್ ಆ್ಯಂಡ್ ಓನ್ಲಿ ಲೆಜೆಂಡ್ ಅಂತ ಹೇಳ್ಬೋದು. ನಮ್ಮ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಕಂಡಿರುವಂತಹ ಒನ್ ಆಫ್ ದ ಗ್ರೇಟೆಸ್ಟ್ ಲೆಜೆಂಡ್ ಕಿಶೋರ್ ಕುಮಾರ್ ಸರ್. ಅವರ ಹಾಡನ್ನು ನಾವು ಕೇಳಿ ಬೆಳೆದಿದ್ವಿ. ಎಷ್ಟೋ ಸಲ ಅವರ ಹಾಡಿನಲ್ಲಿರೋ ಲಿರಿಕ್ಸ್ಗಳನ್ನಾದರೂ ಕೇಳಿಕೊಂಡು ಇಂಥ ಹಾಡುಗಳು ಇನ್ನೂ ಯಾಕೆ ಈ ಥರ ಬರ್ತಾ ಇಲ್ಲ ಅಂತ ಹೇಳೋದನ್ನು ನಾವು ತುಂಬ ಮಾತು ಆಡಿದ್ದಿದೆ. ಹಾಗಾಗಿ ಅವರ ಹೆಸರಿಗೆ ನಮ್ಮ ಮಂಗಳೂರಲ್ಲಿ ಇಂತಹ ಒಂದು ವರ್ಲ್ಡ್ ರೆಕಾರ್ಡನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಷೋಡಶಿ ಫೌಂಡೇಶನ್ ಅವರು ಮಾಡಿದ್ದು ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಆ್ಯಂಡ್ ನಾನು ಇದರಲ್ಲಿ ಹಾಡಬೇಕಾಗಿತ್ತು, ಬಿಕಾಸ್ ಏನೋ ಕಾರಣಾಂತರಗಳಿಂದ ಬರಲಿಕ್ಕಾಗಲಿ, ದಯವಿಟ್ಟು ಕ್ಷಮಿಸಿ. ಬಟ್ ಐ ಆಮ್ ರಿಯಲಿ ಪ್ರೌಡ್. ಏನಂದರೆ ಈ ಥರ ಮಂಗಳೂರಿನಲ್ಲಿ ಒಂದು ಅಪ್ಕಮಿಂಗ್ ಸಿಂಗರ್ಸನ್ನು ಹಾಗೂ ತುಂಬ ಸೀನಿಯರ್ ಸಿಂಗರ್ಸ್ಗಳನ್ನು ಇಟ್ಕೊಂಡು ಈ ಥರ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥದ್ದು ರಿಯಲಿ ಪ್ರೌಡ್. ಆ್ಯಂಡ್ ಯಶವಂತ್ ಅವರಿಗೆ ನಿಜವಾಗಲೂ ನಾನು ಧನ್ಯವಾದ ಹೇಳ್ತೀನಿ. ಆ್ಯಂಡ್ ನಮ್ಮ Dr. Manish Bisnoy sir, thank you for making this happen, and thank you for being the support of this wonderful initiative. And 40 hours is not a joke, to be honest. ಆ್ಯಂಡ್ ನನಗೆ ಇವಾಗ ಇಲ್ಲಿ ಹಾಡಿರುವಂಥ ಇನ್ನೂ ಸ್ವಲ್ಪ ಸಿಂಗರ್ಸ್ಗಳು ಈ ಒಂದು ಹಾಡಿ ಹೊರಗೆ ಹೋಗದೆ ಇಲ್ಲಿ ಬಂದು ಕೂತು ಇದನ್ನು ನೋಡ್ತಿದ್ರೆ ನನಗೆ ಇನ್ನೂ ಸ್ವಲ್ಪ ಸಂತೋಷ ಆಗ್ತಾಯಿತ್ತು. ಇಫ್ ಎನಿವನ್ ಈಸ್ ಔಟ್ಸೈಡ್, ಪ್ಲೀಸ್ ಕಮ್ ಆ್ಯಂಡ್ ಜಾಯ್ನ್ ಅಸ್, ಬಿಕಾಸ್ ಇಟ್ಸ್ ನಾಟ್ ಅ ನಾರ್ಮಲ್ ಸೆಲೆಬ್ರೇಷನ್ ಹಿಯರ್. ಐ ಆಮ್ ಸಾರಿ, ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್. ಆ್ಯಂಡ್ ಇದೇ ಥರ ಇನ್ನೂ ಈ ಕಾರ್ಯಕ್ರಮ ಇನ್ನೂ ಜಾಸ್ತಿ ಇದೇ ಥರ ಆಗಲಿ. ನಮ್ಮ ಕಿಶೋರ್ ಕುಮಾರ್ ಸರ್ ಇಲ್ಲೇ, ಬೇರೆ ಇನ್ನೂ ನಮ್ಮ SPB ಸರ್ ಇದ್ದಾರೆ, ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ. ಇವರದೆಲ್ಲ ಹಾಡುಗಳನ್ನು ಇಟ್ಕೊಂಡು, ಆ್ಯಂಡ್ ಅಮಿತಾಬ್ ಸರ್ ಇದ್ದಾರೆ. ಆ್ಯಂಡ್ ಅವ್ರಿಗೆ ಪರ್ಸನಲ್ ಆಗಿ ಇದು ಮಾಡಿದ್ದು ರಿಯಲಿ ಪ್ಲೆಜರ್ ಟು ಹ್ಯಾವ್ ಯು ಹಿಯರ್ ಸರ್. ಹಾಗಾಗಿ ವಿಲ್ ಆಲ್, ನಾನು ಇದರಲ್ಲಿ 100% ನಾನು ಭಾಗಿಯಾಗ್ತೀನಿ. ಆ್ಯಂಡ್ ಗೋಪಾಲ್ ಸರ್ ಎಲ್ಲಿದ್ದಾರೆ? ಗೋಪಾಲ್ ಸರ್, ಥ್ಯಾಂಕ್ ಯು ಗೋಪಾಲ್ ಸರ್, ಟೇಕಿಂಗ್ ಸಚ್ ಅ ಬ್ಯೂಟಿಫುಲ್ ಇನಿಷಿಯೇಟಿವ್. ಎಲ್ಲದಕ್ಕೂ ನಾವು ನಿಮಗೆ ಕಾಲ್ ಮಾಡೋದು. ಹಾಗಾಗಿ ನೀವು ಇದನ್ನು ತೆಗೆದಾಗ ಡೆಫಿನೆಟ್ಲಿ ಐ ಫೆಲ್ಟ್ ಐ ಹ್ಯಾವ್ ಟು ಬಿ ಹಿಯರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪುಲ್ಲಿಂಗ್ ಔಟ್ ಸಚ್ ಅ ವಂಡರ್ಫುಲ್ ಇವೆಂಟ್. ಆ್ಯಂಡ್ ಇವನ್ ಷೋಡಶಿ ಫೌಂಡೇಶನ್ ಇದಕ್ಕೂ ತುಂಬ ಎಫರ್ಟ್ ಹಾಕಿದ್ದೀರಾ. ಹಾಗಾಗಿ ವೆರಿ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ನೆಕ್ಸ್ಟ್ ಟೈಮಿಂದ ನಾನು ಇದರಲ್ಲಿ ಜಾಯ್ನ್ ಆಗ್ತೀನಿ. ಆ್ಯಂಡ್ ಆಲ್ ದ ಸಿಂಗರ್ಸ್ ಹೂ ಆರ್, ಆ್ಯಂಡ್ ಇವತ್ತು ಸನ್ಮಾನಿಸಿದಂತಹ ಎಲ್ಲ, ಸನ್ಮಾನ ಪಡ್ಕೊಂಡಂಥ ಎಲ್ಲ ಸೀನಿಯರ್ ಸಿಂಗರ್ಸ್ಗಳದ್ದು ಅಚೀವರ್ಸ್ದು ಆಶೀರ್ವಾದ ನಮ್ಮ ಮೇಲೆ, ಎಲ್ಲರ ಮೇಲೆ ಇರಬೇಕು. ಆಗ ಅವ್ರ ಸೇವೆನೂ ಅಷ್ಟೇ 100 ವರ್ಷ ಈ ಸಂಗೀತ ಕ್ಷೇತ್ರಕ್ಕೆ ಇರಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ನೋ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ, ಬಟ್ ಸ್ಟಿಲ್ ದ ಲೆಜೆಂಡ್ ಆನ್ ಹೂಮ್ ದಿಸ್ ಹೋಲ್ ಇವೆಂಟ್ ಈಸ್ ಟೇಕನ್. ಆ್ಯಂಡ್ ಇದೊಂದು ಹಿಸ್ಟಾರಿಕಲ್ ಇವೆಂಟ್ ಆಗಿದೆ. ಆ್ಯಂಡ್ ಎಲ್ಲರಿಗೂ ಅವಾರ್ಡ್ ಪಡ್ಕೊಂಡಿರುವಂಥ ಎಲ್ಲರಿಗೂ
ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳು. ನಮಗೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮಾನ ಸಮ್ಮಾನಗಳನ್ನು ಕೊಟ್ಟಾಗ ನಾವು ಅದನ್ನು ಮಂಜುನಾಥ ಸ್ವಾಮಿಗೆ ಸಮರ್ಪಿಸಿ ನಾವು ನಿರಾಳರಾಗುತ್ತೇವೆ ಅಂತ. ಹಾಗೆ ಒಬ್ಬ ಸಂಗೀತ ಕಲಾವಿದನಿಗೆ ಈ ಸನ್ಮಾನ ಸಂದಾಯ ಆದರೆ ಅದು ಸಂದಾಯ ಆಗುವುದು ತಾಯಿ ಶಾರದೆಗೆ ಮತ್ತು ಆ ವಿದ್ಯೆಯನ್ನು ಕಲಿಸಿದ ಗುರುಗಳಿಗೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದಲೇ ಬಂದಿರುವ ಸ್ಥಾನಮಾನ ಗೌರವಗಳನ್ನು ಹೆತ್ತ ತಾಯಿ ತಂದೆಗಳಿಗೆ, ವಿದ್ಯೆ ಕಲಿಸಿದ ಗುರುವಿಗೆ, ವಿದ್ಯೆಯ ಅಧಿದೇವತೆಗೆ ಸಮರ್ಪಿಸ್ತಾ ಅವರ ಆಶೀರ್ವಾದದಿಂದ ಈ ಎತ್ತರದ ಹಿರಿಮೆಯ ಬದುಕನ್ನು ಬದುಕುತ್ತಾ ಇರುವಂತಹ ಮಣಿಕಾಂತ್ ಅವರಿಗೆ ಇದು ಗೌರವದ ಅಭಿನಂದನೆ ಮತ್ತು ಗೌರವದ